ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದ್ಸಲ ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸದ, ಬಣ್ಣ ಇಲ್ಲದ, ತೂಕವಿಲ್ಲದ ಒಂದು ವಸ್ತುವಿದೆ. ಆದರೂ ಅದು ಇಡೀ ಪ್ರಪಂಚವನ್ನೇ ಒಂದುಗೂಡಿಸಿದೆ. ಅದು ಯಾವುದು ಗೊತ್ತಾ? ಅದೇ ನಮ್ಮ ಉಸಿರಾಗಿರುವ ನಮ್ಮ ಭಾಷೆ. ಇವತ್ತು ನಾವು 10ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಮೊದಲ ಅಧ್ಯಾಯ ನಮ್ಮ ಭಾಷೆ ಗದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನ ಕೇವಲ 5 ನಿಮಿಷದಲ್ಲಿ ತಿಳಿದುಕೊಳ್ಳೋಣ. ಇದು ಪರೀಕ್ಷೆಗೆ ಬಹಳ ಮುಖ್ಯವಾದ ಪಾಠ, ಹಾಗಾಗಿ ಗಮನವಿಟ್ಟು ಕೇಳಿ. ಮೊದಲಿಗೆ ಈ ಪಾಠವನ್ನ ಬರೆದ ಲೇಖಕರ ಪರಿಚಯ ಮಾಡಿಕೊಳ್ಳೋಣ. ಲೇಖಕರ ಹೆಸರು ಎಂ ಮರಿಯಪ್ಪ ಭಟ್ಟರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಬಕ ಎನ್ನುವ ಊರಿನಲ್ಲಿ 1906ರಲ್ಲಿ ಜನಿಸಿದ್ರು. ಇವರೊಬ್ಬರು ಸಾಮಾನ್ಯ ವ್ಯಕ್ತಿಯಲ್ಲ, ಇವರು ಬಹುಭಾಷಾ ವಿದ್ವಾಂಸರು. ಅಂದ್ರೆ ಇವರಿಗೆ ಕನ್ನಡ ಮಾತ್ರವಲ್ಲ, ಹಲವು ಭಾಷೆಗಳ ಪಾಂಡಿತ್ಯವಿತ್ತು. ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ ಇವರು ನಿಘಂಟು ರಚನೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಇವರು ಬರೆದ ಕನ್ನಡ ಸಂಸ್ಕೃತಿ ಎನ್ನುವ ಕೃತಿಯಿಂದ ಈ ಪಾಠವನ್ನ ಆರಿಸಲಾಗಿದೆ. ಸ್ನೇಹಿತರೆ, ಈ ಭೂಮಿ ಮೇಲೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಇರುವ ಮುಖ್ಯ ವ್ಯತ್ಯಾಸ ಏನು? ಉತ್ತರ ಸರಳ. ಮನುಷ್ಯನ ಹತ್ತಿರ ಮೇಧಾಶಕ್ತಿ ಅಂದ್ರೆ ಬುದ್ಧಿಶಕ್ತಿ ಇದೆ ಮತ್ತು ಅದನ್ನ ಹೇಳೋದಕ್ಕೆ ಭಾಷೆ ಇದೆ. ಒಂದು ಉದಾಹರಣೆ ನೋಡಿ. ಕಾಡಿನಲ್ಲಿ ಒಂದು ಹಸು ತನ್ನ ಕರುವಿಗೆ ಏನು ಕಲಿಸುತ್ತೆ? ಊಟ ಮಾಡೋದು ಹೇಗೆ, ನಡೆಯೋದು ಹೇಗೆ, ಇಷ್ಟೇ ಅಲ್ವಾ? ಆ ಕರುವಿಗೆ ತನ್ನ ತಾತ ಮುತ್ತಾತ ಯಾರು ಅಂತ ಗೊತ್ತಿರಲ್ಲ. ಪ್ರಾಣಿಗಳಿಗೆ ಇತಿಹಾಸ ಇಲ್ಲ. ಆದ್ರೆ ಮನುಷ್ಯ ಹಾಗಲ್ಲ. ನಾವು ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಹಿರಿಯರ ಅನುಭವವನ್ನ, ಜ್ಞಾನವನ್ನ ಇವತ್ತಿಗೂ ಉಳಿಸಿಕೊಂಡಿದ್ದೀವಿ. ಪಂಪನ ಕಾವ್ಯ, ಬಸವಣ್ಣನ ವಚನ ಇವತ್ತಿಗೂ ಓದ್ತೀವಿ. ಇದಕ್ಕೆ ಕಾರಣ ಯಾರು? ಅದೇ ಭಾಷೆ. ಇಲ್ಲಿ ಲೇಖಕರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಇದನ್ನ ನೆನಪಿಟ್ಟುಕೊಳ್ಳಿ. ಭಾಷೆ ಎನ್ನುವುದು ಒಂದು ಪೀಯೂಷ ಅಂದ್ರೆ ಅಮೃತ. ಭಾಷೆ ಇದ್ದು ಅದರ ಅಮೃತವನ್ನ ಕುಡಿದು ಜ್ಞಾನ ಪಡೆಯದವನು ಕೇವಲ ಜಂತು ಅಂದ್ರೆ ಪ್ರಾಣಿಗೆ ಸಮಾನ. ಪ್ರಪಂಚದಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಭಾಷೆಗಳಿವೆ. ಇವುಗಳಲ್ಲಿ ಮುಖ್ಯವಾಗಿ 2 ವಿಧ. ವ್ಯಾವಹಾರಿಕ ಭಾಷೆ ಅಂದ್ರೆ ನಾವು ದಿನನಿತ್ಯ ಮಾತನಾಡೋ ಭಾಷೆ. ಇದನ್ನ ಜೀವದ್ ಭಾಷೆ ಅಂತೀವಿ. ಉದಾಹರಣೆಗೆ ನಾವು ಮನೆಯಲ್ಲಿ ಮಾತಾಡೋ ಕನ್ನಡ, ತುಳು, ಕೊಂಕಣಿ ಇತ್ಯಾದಿ. ಇಲ್ಲಿ ಲೇಖಕರು ತುಳು ಭಾಷೆಯ ಉದಾಹರಣೆ ಕೊಡ್ತಾರೆ. ತುಳು ತುಂಬಾ ಸುಂದರವಾದ ವ್ಯಾವಹಾರಿಕ ಭಾಷೆ, ಆದ್ರೆ ಅದರಲ್ಲಿ ಹೆಚ್ಚು ಗ್ರಂಥಗಳಿಲ್ಲ. ಗ್ರಾಂಥಿಕ ಭಾಷೆ ಅಂದ್ರೆ ಯಾವ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಗಿದೆಯೋ ಅದು. ಉದಾಹರಣೆಗೆ ಸಂಸ್ಕೃತ. ಸಂಸ್ಕೃತವನ್ನ ದೇವಭಾಷೆ ಅಂತೀವಿ. ಅದರಲ್ಲಿ ರಾಮಾಯಣ, ಮಹಾಭಾರತ ಇದೆ. ಆದ್ರೆ ಇವತ್ತು ಯಾರೂ ರಸ್ತೆಯಲ್ಲಿ ನಿಂತು ಸಂಸ್ಕೃತದಲ್ಲಿ ಮಾತಾಡಲ್ಲ. ಆದ್ರೆ ನಮ್ಮ ಕನ್ನಡ ಭಾಷೆ ಇದೆಯಲ್ಲ, ಇದು ವ್ಯಾವಹಾರಿಕವೂ ಹೌದು, ಗ್ರಾಂಥಿಕವೂ ಹೌದು. ಇದೇ ನಮ್ಮ ಭಾಷೆಯ ವಿಶೇಷತೆ. ಈಗ ಒಂದು ಸ್ವಾರಸ್ಯಕರವಾದ ಪ್ರಶ್ನೆ. ಮನುಷ್ಯ ಬರೆಯೋದನ್ನ ಅಂದ್ರೆ ಲಿಪಿಯನ್ನ ಯಾವಾಗ ಕಂಡುಹಿಡಿದ? ಕವಿತೆ ಬರೆಯೋಕ ಅಥವಾ ಲವ್ ಲೆಟರ್ ಬರೆಯೋಕ? ಖಂಡಿತ ಅಲ್ಲ. ಮನುಷ್ಯ ಬರವಣಿಗೆ ಕಂಡುಹಿಡಿದಿಂದು ಲೆಕ್ಕ ಇಡೋದಕ್ಕೆ. ನವಶಿಲಾಯುಗದ ಮಾನವ ಅಲೆಮಾರಿ ಜೀವನ ಬಿಟ್ಟು ಒಂದೇ ಕಡೆ ಮನೆ ಕಟ್ಟಿ ಆಸ್ತಿ ಮಾಡಿದಾಗ ಅವನಿಗೆ ಲೆಕ್ಕದ ಸಮಸ್ಯೆ ಬಂತು. ಹಳ್ಳಿಯಲ್ಲಿ ಒಬ್ಬ ಅನಕ್ಷರಸ್ಥ ಕೂಲಿಗಾರ ಅಥವಾ ಹಾಲು ಮಾರುವವನನ್ನ ನೋಡಿ. ಅವನಿಗೆ ಓದು ಬರಹ ಬರಲ್ಲ. ಆದ್ರೂ ಅವನು ದಿನಾಲೂ ಗೋಡೆ ಮೇಲೆ ಒಂದೊಂದು ಗೆರೆ ಎಳಿತಾನೆ. ತಿಂಗಳ ಕೊನೆಗೆ ಆ ಗೆರೆಗಳನ್ನ ಎಣಿಸಿ ಸಂಬಳ ಪಡಿತಾನೆ. ವಿದ್ಯಾರ್ಥಿಗಳೇ, ಆ ಗೋಡೆ ಮೇಲೆ ಎಳೆದ ಗೆರೆ ಇದೆಯಲ್ಲ, ಅದೇ ಲಿಪಿಯ ಮೊದಲ ರೂಪ. ಪುರಾತನ ಈಜಿಪ್ಟ್ನಲ್ಲಿ ಸಿಕ್ಕಿರೋ ಹಳೆ ಬರವಣಿಗೆಗಳು ಕಾವ್ಯಗಳಲ್ಲ. ಅವೆಲ್ಲ ವ್ಯಾಪಾರ ವ್ಯವಹಾರದ ಲೆಕ್ಕಗಳು. ಮುಂದೆ ಮನುಷ್ಯನಿಗೆ ಬುದ್ಧಿ ಬೆಳೆದ ಮೇಲೆ ಅದೇ ಗೆರೆಗಳು ಅಕ್ಷರಗಳಾದವು, ಸಾಹಿತ್ಯ ಹುಟ್ಟಿಕೊಳ್ತು. ಈಗ ಕನ್ನಡದ ಇತಿಹಾಸಕ್ಕೆ ಬರೋಣ. ಆರಂಭದಲ್ಲಿ ಕನ್ನಡದ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ತುಂಗಾನೇ ಇತ್ತು. ಎಷ್ಟೋ ಜನ ಕವಿಗಳು ಕನ್ನಡದಲ್ಲಿ ಕಾವ್ಯ ಬರಿತೀವಿ ಅಂತ ಹೇಳಿ ಪೂರ್ತಿ ಸಂಸ್ಕೃತ ಪದಗಳನ್ನೇ ಬಳಸ್ತಾ ಇದ್ರು. ಅದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅದು ಹೇಗಿತ್ತು ಅಂದ್ರೆ ಕಬ್ಬಿಣದ ಕಡಲೆ ತಿಂದ ಹಾಗೆ, ಹಲ್ಲು ಮುರಿಯುತ್ತೆ ಹೊರತು ಕಡಲೆ ಪುಡಿಯಾಗಲ್ಲ. ಇದನ್ನ ನೋಡಿದ 12ನೇ ಶತಮಾನದ ಕವಿ ನಯಸೇನ ಸಿಟ್ಟಿನಿಂದ ಒಂದು ಮಾತು ಹೇಳ್ತಾನೆ. ಈ ಪದ್ಯವನ್ನ ಎಕ್ಸಾಮ್ಗೆ ಕಂಠಪಾಠ ಮಾಡಿ. ಸಕ್ಕದಮಂ ಪೇಳ್ವೊಡೆ ನೆರೆ ಸಕ್ಕದಮಂ ಪೇಳ್ಗೆ
ಬೆರಸಲ್ಕೆ ಘೃತಮಂ ತೈಲಮಂ. ಇದರ ಅರ್ಥ ಏನು ಗೊತ್ತಾ? ರೀ ಕವಿಗಳೇ, ಸಂಸ್ಕೃತದಲ್ಲಿ ಹೇಳ್ಬೇಕಾ ಪೂರ್ತಿ ಸಂಸ್ಕೃತದಲ್ಲೇ ಹೇಳಿ, ಕನ್ನಡದಲ್ಲಿ ಹೇಳ್ಬೇಕಾ ಅಚ್ಚು ಕನ್ನಡದಲ್ಲಿ ಹೇಳಿ. ಅದನ್ನ ಬಿಟ್ಟು ಕನ್ನಡ ಸಂಸ್ಕೃತವನ್ನ ಮಿಕ್ಸ್ ಮಾಡಿದ್ರೆ ಅದು ತುಪ್ಪ ಅಂದ್ರೆ ಘೃತ ಮತ್ತು ಎಣ್ಣೆ ಅಂದ್ರೆ ತೈಲ ಎರಡನ್ನು ಬೆರೆಸಿದ ಹಾಗೆ ಆಗುತ್ತೆ. ತುಪ್ಪ ಮತ್ತು ಎಣ್ಣೆ ಸೇರಿದ್ರೆ ರುಚಿನೂ ಇರಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಭಾಷೆಯೂ ಹಾಗೆ. ನಯಸೇನನ ನಂತರ ಬಂದ ವಚನಕಾರರು ಮತ್ತು ದಾಸರು ಅಂದ್ರೆ ಬಸವಣ್ಣ, ಪುರಂದರದಾಸರು ಕನ್ನಡವನ್ನ ಸರಳ ಮಾಡಿದ್ರು. ಇದರಿಂದ ಕನ್ನಡ ಹೇಗಾಯಿತು ಗೊತ್ತಾ? ಕವಿ ಮಹಾಲಿಂಗರಂಗ ಹೇಳ್ತಾರೆ, ನಮ್ಮ ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ ಮತ್ತು ಬಿಸಿ ಆರಿದ ಹಾಲಿನಂತೆ. ಅಂದ್ರೆ ತಿನ್ನೋಕೆ ಕುಡಿಯೋಕೆ ಎಷ್ಟು ಸುಲಭ ಮತ್ತು ರುಚಿಯೋ ನಮ್ಮ ಕನ್ನಡ ಕೂಡ ಅಷ್ಟೇ ಮಧುರ. ಭಾಷೆ ಬೆಳಿಬೇಕು ಅಂದ್ರೆ ಬೇರೆ ಭಾಷೆಯಿಂದ ಪದಗಳನ್ನ ಸಾಲ ಪಡ್ಕೋಬೇಕು. ಇದನ್ನ ಎರವಲು ಅಂತೀವಿ. ನಮ್ಮ ಕನ್ನಡ ಕೂಡ ಬೇರೆ ಭಾಷೆಗಳಿಂದ ಎಷ್ಟೋ ಪದಗಳನ್ನ ತಗೊಂಡಿದೆ. ಪರ್ಷಿಯನ್ ಅಥವಾ ಉರ್ದುವಿನಿಂದ ಸರಕಾರ, ಕಚೇರಿ, ರೈತ, ಜಮೀನು, ದಿವಾನ. ಇಂಗ್ಲಿಷ್ನಿಂದ ರೈಲು, ಬಸ್ಸು, ಆಸ್ಪತ್ರೆ, ಕೋರ್ಟು, ಬ್ಯಾಂಕು. ಪೋರ್ಚುಗೀಸ್ನಿಂದ ಸಾಬೂನು, ಬಟಾಟೆ, ಮೇಜು. ಇವೆಲ್ಲವನ್ನೂ ಕನ್ನಡ ತನ್ನದಾಗಿಸಿಕೊಂಡಿದೆ. ಇನ್ನು ಕನ್ನಡದ ಇನ್ನೊಂದು ಪವರ್ ಅಂದ್ರೆ ನುಡಿಗಟ್ಟುಗಳು. ಉದಾಹರಣೆಗೆ ಕಣ್ ಅಂದ್ರೆ ಕಣ್ಣು ಅನ್ನೋ ಪದ ತಗೊಳ್ಳಿ. ಕಣ್ ಬಿಡು ಅಂದ್ರೆ ಕಣ್ಣು ತೆರೆಯೋದಲ್ಲ, ಎಚ್ಚೆತ್ತುಕೋ ಅಂತ. ಕಣ್ಣಿಡು ಅಂದ್ರೆ ಗಮನಿಸು ಅಥವಾ ಕಾಪಾಡು. ಕಂಗಾಲಾಗು ಅಂದ್ರೆ ದಿಕ್ಕು ತೋಚದಂತಾಗು. ಒಂದೇ ಪದ ಬೇರೆ ಬೇರೆ ಸಂದರ್ಭದಲ್ಲಿ ಎಷ್ಟೊಂದು ಅರ್ಥ ಕೊಡುತ್ತೆ ಅಲ್ವಾ? ಇದೇ ಕನ್ನಡದ ಶ್ರೀಮಂತಿಕೆ. ಕೊನೆಯದಾಗಿ ಲೇಖಕರು ಒಂದು ಮುಖ್ಯ ವಿಷಯ ಹೇಳ್ತಾರೆ. ಇವತ್ತು ಇಂಗ್ಲಿಷ್ ಪ್ರಪಂಚದ ನಂಬರ್ 1 ಭಾಷೆ ಆಗಿದೆ. ಯಾಕೆ ಅಂದ್ರೆ ಇಂಗ್ಲೆಂಡ್ನ ಜನರು, ವಿಜ್ಞಾನಿಗಳು ತಮ್ಮ ಭಾಷೆಯನ್ನ ಪ್ರೀತಿಸಿದ್ರು. ಎಷ್ಟೇ ದೊಡ್ಡ ವಿಷಯವಿದ್ರೂ ಅದನ್ನ ಇಂಗ್ಲಿಷ್ನಲ್ಲೇ ಬರೆದ್ರು. ಆ ಅಭಿಮಾನದಿಂದ ಇಂಗ್ಲಿಷ್ ಬೆಳೆಯಿತು. ನಾವು ಕೂಡ ಹಾಗೆ ಮಾಡಬೇಕು. ಬೇರೆ ಭಾಷೆಗಳನ್ನ ದ್ವೇಷಿಸೋದು ಬೇಡ. ಎಲ್ಲಾ ಭಾಷೆಗಳು ತಾಯಿಯ ಸ್ವರೂಪವೇ. ಆದ್ರೆ ನಾವು ಕನ್ನಡಿಗರಾಗಿ ನಮ್ಮ ಭಾಷೆಯನ್ನ ಪ್ರೀತಿಸಬೇಕು, ಬಳಸಬೇಕು ಮತ್ತು ಬೆಳೆಸಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು ನಮ್ಮ ಭಾಷೆ ಪಾಠದ ಸಂಪೂರ್ಣ ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಲೇಖಕರ ಪರಿಚಯ, ಭಾಷೆಯ ವಿಧಗಳು, ಲಿಪಿಯ ಉಗಮ, ನಯಸೇನನ ಎಚ್ಚರಿಕೆ ಮತ್ತು ಎರವಲು ಪದಗಳ ಬಗ್ಗೆ ತಿಳಿದುಕೊಂಡೆವು. ಪರೀಕ್ಷೆಯಲ್ಲಿ ಈ ಪಾಯಿಂಟ್ಸ್ ನೆನಪಿಟ್ಟುಕೊಂಡರೆ ನೀವು ಸುಲಭವಾಗಿ ಉತ್ತರ ಬರೆಯಬಹುದು. ಧನ್ಯವಾದಗಳು. ಶುಭವಾಗಲಿ.